ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಯಾರು ನೋಡಿಲ್ಲ, ನಮ್ಮ ಪ್ಲೇ ಲಿಸ್ಟ್ನಲ್ಲಿದೆ. ಕಂಪ್ಲೀಟಾಗಿ ಮಾಹಿತಿಯನ್ನು ನೋಡಿ. ಇವತ್ತಿನ ದಿನದ ಮಾರ್ಚ್ 30ರ ನ್ಯೂಸ್ ಪೇಪರನ್ನು ನೋಡೋಣ. ಮಾರ್ಚ್ 30 ಈ ದಿನದ ಮಹತ್ವ ನೋಡೋದಾದರೆ ರಾಜಸ್ಥಾನ ರಾಜ್ಯ ರಚನಾ ದಿನವಾಗಿದೆ. ಇವತ್ತು ಮಾರ್ಚ್ 30 ರಾಜಸ್ಥಾನ ರಾಜ್ಯ ರಚನೆಯಾದ ಸಂಕೇತವಾಗಿ ರಾಜ್ಯದಾದ್ಯಂತ ಆಚರಿಸಲಾಗುತ್ತದೆ. 1949ರಲ್ಲಿ ಈ ದಿನದಂದು ಜೋಧ್ಪುರ, ಜೈಪುರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಎಂಬ 4 ರಾಜ್ಯಗಳು ಯುನೈಟೆಡ್ ಸ್ಟೇಟ್ ಆಫ್ ರಾಜಸ್ಥಾನದೊಂದಿಗೆ ಸೇರಿಕೊಂಡವು ಮತ್ತು ಈ ಪ್ರದೇಶವನ್ನು ಗ್ರೇಟರ್ ರಾಜಸ್ಥಾನ್ ಎಂದು ಕರೆಯಲಾಗಿದೆ. ಹಿಂದೆ ರಾಜಸ್ಥಾನವನ್ನು ರಜಪೂತಾನ ಎಂದು ಕರೆಯಲಾಗುತ್ತಿತ್ತು. ಇದರ ಅರ್ಥ ರಜಪೂತರ ದೇಶ ಎಂದರ್ಥ. ಇದು ದೇಶದ ವಾಯುವ್ಯ ಭಾಗದಲ್ಲಿದೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ನೆಲೆಯಾಗಿದೆ. ಇದನ್ನು 9 ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಜ್ಮೀರ ರಾಜ್ಯ, ಹಂದೋತಿ, ದುಂದೂರ್, ಗೋರ್ವಾರ್, ಶೇಖಾವತಿ, ಮೇವಾರ್, ಮಾರ್ವಾರ್, ವಗಡ್ ಮತ್ತು ಮೇವಾತ್. ರಾಜಸ್ಥಾನ ಪರಂಪರೆಯ ಮತ್ತು ಕಲಾತ್ಮಕ ಕೊಡುಗೆಗಳಲ್ಲಿ ಶ್ರೀಮಂತಿತವಾಗಿದೆ. ಕೆಲೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನವು ಭರತ್ಪುರದ ಬಳಿಯಿರುವ ವಿಶ್ವ ಪರಂಪರೆಯ ತಾಣವಾಗಿದ್ದು, ಇದು ಪಕ್ಷಿಗಳಿಗೆ ಹೆಸರುವಾಸಿಯಾಗಿದೆ. ಯಾವುದು? ಕೆಲೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಪಕ್ಷಿಗಳಿಗೆ ಹೆಸರುವಾಸಿಯಾಗಿದೆ. ರಾಜ್ಯವು 2 ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಹೊಂದಿದೆ. ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ 2 ರಾಷ್ಟ್ರೀಯ ಹುಲಿ ಸಂರಕ್ಷಿತ ಮೀಸಲುಗಳು ಇದೆ. ಮಾರ್ಚ್ 30, 1949ರಂದು ಬ್ರಿಟಿಷ್ ರಾಜನು ಅಳವಡಿಸಿಕೊಂಡಂತೆ ರಜಪೂತಾನನ ಹೆಸರನ್ನು ಭಾರತದ ಡೊಮಿನಿಯನ್ನಲ್ಲಿ ವಿಲೀನಗೊಳಿಸಿದಾಗ ರಾಜ್ಯವು ರೂಪುಗೊಂಡಿತು. ಜೈಪುರವು ಅತಿ ದೊಡ್ಡ ನಗರವಾಗಿರುವುದರಿಂದ ಅದನ್ನು ರಾಜ್ಯದ ರಾಜಧಾನಿ ಎಂದು ಘೋಷಿಸಲಾಯಿತು. ಜೋಧ್ಪುರದ ಜೈಪುರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಎಂಬ 4 ರಾಜ್ಯಗಳು ಯುನೈಟೆಡ್ ಸ್ಟೇಟ್ ಆಫ್ ರಾಜಸ್ಥಾನದೊಂದಿಗೆ ಸೇರಿಕೊಂಡವು ಮತ್ತು ಈ ಪ್ರದೇಶವನ್ನು ಗ್ರೇಟರ್ ರಾಜಸ್ಥಾನ್ ಎಂದು ಕರೆಯಲಾಯಿತು. ಅಂದರೆ ಜೋಧ್ಪುರ್, ಜೈಪುರ್ ಮತ್ತು ಬಿಕಾನೇರ್, ಜೈಸಲ್ಮೇರ್ ಎಂಬ 4 ರಾಜ್ಯಗಳು ಯುನೈಟೆಡ್ ಸ್ಟೇಟ್ ಆಫ್ ರಾಜಸ್ಥಾನದೊಂದಿಗೆ ಸೇರಿಕೊಂಡಾಗ ಆ ರಾಜಸ್ಥಾನವನ್ನು ಗ್ರೇಟರ್ ರಾಜಸ್ಥಾನ್ ಎಂದು ಕರೆಯಲಾಗುತ್ತಿದೆ. 4 ರಾಜ್ಯ ಸೇರಿದಾಗಿಂದ. ಅದೇ ರೀತಿಯಾಗಿ ಬುಲೆಟ್ ರೈಲಿಗೆ ಬ್ಯಾಲೆಸ್ಟರ್ ಲೇಸ್ ಹಳಿ ವ್ಯವಸ್ಥೆ. ಭಾರತದ ಮೊದಲ ಬಾರಿ ಜಲ್ಲಿಕಲ್ಲು. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ನಿರ್ಮಾಣವಾಗುತ್ತಿರುವ ದೇಶದ ಮೊದಲ ಬುಲೆಟ್ ರೈಲು ಯೋಜನೆಗೆ ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಜೆ-ಸ್ಲ್ಯಾಬ್ ಬ್ಯಾಲೆಸ್ಟರ್ ಲೇಸ್ ಹಳಿ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದೆ. ಸಾಮಾನ್ಯ ರೈಲ್ವೆ ಹಳಿಗಿಂತೆ ಜಲ್ಲಿಕಲ್ಲು ಹಾಗೂ ಅಡ್ಡ ಕಂಬಗಳ ಮೇಲೆ ಹಳಿಯನ್ನು ಅಳವಡಿಸುವ ಬದಲು ಈ ವ್ಯವಸ್ಥೆಯಲ್ಲಿ ರೆಡಿಮೇಡ್ ಕಾಂಕ್ರೀಟ್ ಮತ್ತು ಸ್ಲ್ಯಾಬ್ ಮೇಲೆ ಹಳಿ ಅಳವಡಿಸಲಾಗುತ್ತಿದೆ. ರೈಲ್ವೆ ಸಚಿವರಾಗಿರುವ ಅಶ್ವಿನಿ ವೈಷ್ಣವ್ ಅವರು ದೇಶದ ಮೊದಲ ಬ್ಯಾಲೆಸ್ಟರ್ ಲೇಸ್ ಹಳಿಯ ವಿಡಿಯೋ ಹಂಚಿಕೊಂಡಿದ್ದಾರಂತೆ. ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಬುಲೆಟ್ ರೈಲು ಸಾಗಿದರೆ ಅದರ ಒತ್ತಡ ತಡೆದುಕೊಳ್ಳುವ ರೀತಿಯಲ್ಲಿ ಈ ಹಳಿಯನ್ನು ನಿರ್ಮಿಸಲಾಗುತ್ತಿದೆ. ದೇಶದಲ್ಲಿ 295.5 ಕಿಲೋಮೀಟರ್ ಮಾರ್ಗ ಸಿದ್ಧವಾಗಿದೆ. ಈಗ 153 ಕಿಲೋಮೀಟರ್ ಉದ್ದದ ವಯಾಡಕ್ಟ್ಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಎಕ್ಸ್ನಲ್ಲಿ ಅಶ್ವಿನಿ ವೈಷ್ಣವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬ್ಯಾಲೆಸ್ಟರ್ ಲೇಸ್ ಹಳಿ ಅಥವಾ ಸ್ಲ್ಯಾಬ್ ಹಳಿ ಜನಪ್ರಿಯತೆ ಪಡೆಯುತ್ತಿದೆ. ಅಲ್ಲಿ ಹೈಸ್ಪೀಡ್ ರೈಲಿಗೆ ಈ ಹಳಿಯನ್ನೇ ಅಳವಡಿಸಲಾಗುತ್ತಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಈ ರೀತಿ ಜೆ-ಸ್ಲ್ಯಾಬ್ ಬ್ಯಾಲೆಸ್ಟರ್ ಲೇಸ್ ಹಳಿಯನ್ನು ಬುಲೆಟ್ ರೈಲು ಯೋಜನೆಯಲ್ಲಿ ನಿರ್ಮಿಸಲಾಗುತ್ತಿದೆ. ಪ್ರೀಕಾಸ್ಟ್ ಸ್ಲ್ಯಾಬ್ಗಳನ್ನು ಗುಜರಾತ್ ಹಾಗೂ ಉತ್ತರ ಪ್ರದೇಶದಲ್ಲಿರುವ 2 ಘಟಕಗಳ ನಿರ್ಮಾಣವನ್ನು ಮಾಡಿ ಹಳಿಗೆ ಅಳವಡಿಸಲಾಗುತ್ತಿದೆ ಎಂದು ಹೈಸ್ಪೀಡ್ ರೈಲ್ವೆ ನಿಗಮ ತಿಳಿಸಿದೆ. ಅಂದರೆ ಉತ್ತರ ಪ್ರದೇಶ ಮತ್ತು ಗುಜರಾತಲ್ಲಿ ಹೈಸ್ಪೀಡ್ ಪ್ರೀ ಸ್ಲ್ಯಾಬ್ಗಳನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ದೇಶದ ಮೊದಲ 508 ಕಿಲೋಮೀಟರ್ ಉದ್ದದ ಬುಲೆಟ್ ರೈಲು ಯೋಜನೆಯ ಮಹಾರಾಷ್ಟ್ರದ ಮುಂಬೈ ಮತ್ತು ಗುಜರಾತ್ದಿಂದ ಅಹಮದಾಬಾದ್ ನಡುವೆ 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಇದಕ್ಕೆ 10,000 ಕೋಟಿ ರೂಪಾಯಿ ಹಾಗೂ ಗುಜರಾತ್, ಮಹಾರಾಷ್ಟ್ರ ಸರ್ಕಾರಕ್ಕೆ ತಲಾ 500 ಕೋಟಿಯನ್ನು ನೀಡಿದೆ. ಉಳಿದ ಹಣವನ್ನು ಜಪಾನ್ನಿಂದ ಶೇಕಡಾ 0.1ರಷ್ಟು ಬಡ್ಡಿಯ ಸಾಲದ ರೂಪದಲ್ಲಿ ತರಲಾಗಿದೆ.
ಅದೇ ರೀತಿಯಾಗಿ ಒಂಟಿ ಕಾಲಿನಲ್ಲಿ 16,500 ಅಡಿ ಎತ್ತರದ ರೆನಾಕ್ ಶಿಖರ ಏರಿದ ಉದಯ್. ಯಾರು? ಉದಯ್. ರೆನಾಕ್ ಶಿಖರ ಏರಿದವರು ಉದಯ್, ಒಂಟಿ ಕಾಲಿನಲ್ಲಿ. ಫೋಟೋ ನೋಡ್ರಿ ಒಂದು. ಇಲ್ಲಿನ ಬೇಲ್ಪಾರಿಯ ನಿವಾಸಿಯಾದ ಉದಯ್ ಕುಮಾರ್ ಒಂದೇ ಕಾಲಲ್ಲಿ 16,500 ಅಡಿ ಎತ್ತರದ ಸಿಕ್ಕಿಂನ ಮೌಂಟ್ ರೆನಾಕ ಶಿಖರವನ್ನು ಏರಿ ಸಾಧನೆ ಮಾಡಿದ್ದಾರೆ. ಯಾವುದು? ಸಿಕ್ಕಿಂನ ಮೌಂಟ್ ರೆನಾಕ. ಮೌಂಟ್ ರೆನಾಕ ಎಲ್ಲಿ ಬರುತ್ತದೆ ಅಂತ ಕೇಳ್ಬೋದು. ಅದು ಸಿಕ್ಕಿಂದಲ್ಲಿ ಬರುತ್ತದೆ. ಇಲ್ಲಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಉದ್ಯೋಗ ಮಾಡುತ್ತಿರುವ ಉದಯ್ ಕುಮಾರ್ 2015ರ ರೈಲು ಅಪಘಾತದಲ್ಲಿ ತಮ್ಮ ಎಡಗಾಲು ಮೊಣಕಾಲಿನವರೆಗೂ ಹಾಗೂ ಬಲಗಾಲಿನ 4 ಬೆರಳುಗಳನ್ನು ಕಳೆದುಕೊಂಡಿದ್ದರು. ಇದರಿಂದ ಕುಮಾರ್ 91% ಅಂಗವಿಕಲತೆಯನ್ನು ಎದುರಿಸುತ್ತಿದ್ದರು. ಇದರ ಹೊರತಾಗಿಯೂ ಒಂದೇ ಕಾಲಿನಲ್ಲಿ ಶಿಖರವನ್ನು ಏರಿ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಏರಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಅಂದರೆ ಮೌಂಟ್ ಎವರೆಸ್ಟ್ ಏರಲು ಸಿದ್ಧತೆ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಇರೋದು ಸಿಕ್ಕಿಂನ ಮೌಂಟ್ ರೆನಾಕ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಂಕಾರದಲ್ಲಿರುವ ದೇವಾಲಯ. ವಿಶ್ವದ ಮೊದಲ ಓಂಕಾರದ ದೇವಾಲಯವನ್ನು ರಾಜಸ್ಥಾನದಲ್ಲಿ ನಿರ್ಮಿಸಲಾಗಿದೆ. ಪಾಲಿ ಜಿಲ್ಲೆಯ ಜದನ್ ಗ್ರಾಮದಲ್ಲಿ 250 ಎಕರೆಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದು 12 ಜ್ಯೋತಿರ್ಲಿಂಗಗಳು ಮತ್ತು 1008 ಶಿವನ ವಿಗ್ರಹಗಳನ್ನು ಹೊಂದಿದೆ. ಈ ದೇವಾಲಯವನ್ನು 5ನೇ ಶತಮಾನದ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಯಾವ ಶೈಲಿ? ನಾಗರ ಶೈಲಿಯಲ್ಲಿ. ಯಾವ ಶತಮಾನ ಅಂದರೆ 5ನೇ ಶತಮಾನದ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಯಾವುದು? ಓಂಕಾರೇಶ್ವರ ದೇವಾಲಯ. ಅದೇ ರೀತಿಯಾಗಿ ಬಳಕೆ ಹಗ್ಗದ ಮೇಲಿನ ನಡಿಗೆ ಅಂದರೆ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಭಾರತದಲ್ಲಿ ಜನಜೀವನ ಸುಗಮಗೊಳಿಸಲು ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳವರೆಗೂ ಸುಲಭವಾಗಿ ತಲುಪಿಸಲು ಸಾಧ್ಯವಾಗಿದೆ ಎಂದು ಪ್ರಧಾನಿ ಹೇಳಿದರು. ದಿಲ್ಲಿಯ ತಮ್ಮ ಅಧಿಕೃತ ನಿವಾಸದಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಜೊತೆ ಚಾಯ್ ಪೇ ಚರ್ಚಾ ಸಂವಾದದಲ್ಲಿ ಮಾತನಾಡಿದ ಅವರು AI, UPI, ಡ್ರೋನ್ ದೀದಿ ಸೇರಿದಂತೆ 16 ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದರು. G20 ಸಭೆಯ ವೇಳೆ ಹಿಂದಿ ಭಾಷಣಗಳನ್ನು ಇತರೆ ಭಾರತೀಯ ಭಾಷೆಗಳಿಗೆ ತರ್ಜುಮೆ ಮಾಡಲು AI ಬಳಕೆ ಹೇಗೆ ನೆರವಾಯಿತು ಎಂದು ವಿವರಿಸಿದರು. ಇದೇ ವೇಳೆ ಕೃತಕ ಬುದ್ಧಿಮತ್ತೆ ಅಂತ ಶಕ್ತಿಶಾಲಿ ತಂತ್ರಜ್ಞಾನ ಕೌಶಲ್ಯರಹಿತ ಬಳಕೆ ದುರ್ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ಅದನ್ನು ತಡೆಯಲು ಹಲವಾರು ಮಾರ್ಗೋಪಾಯಗಳನ್ನು ಪ್ರಸ್ತಾಪಿಸಿದರು. ಅದೇ ರೀತಿಯಾಗಿ ಡೀಪ್ಫೇಕ್ ಹಾಗೂ AI ತಂತ್ರಜ್ಞಾನದ ಮೂಲಕ ತಮ್ಮ ವಿಡಿಯೋ ಮತ್ತು ಧ್ವನಿ ತಿರುಚಿದ ಉದಾಹರಣೆಗಳನ್ನು ಮೋದಿ ನೀಡಿದರು. ಜನರನ್ನು ವಂಚಿಸಲು ಮತ್ತು ತಪ್ಪು ದಾರಿಗೆಳೆಯಲು AI ಬಳಕೆಯಾಗಬಹುದೆಂದು ಕಳವಳ ವ್ಯಕ್ತಪಡಿಸಿದರು. ಯಾವ ಚರ್ಚಾ? ಚಾಯ್ ಪೇ ಚರ್ಚಾ. ಯಾರ ಜೊತೆ ಅಂದರೆ ಬಿಲ್ ಗೇಟ್ಸ್ ಜೊತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನೋಡೋಣ. ಈ ತಿಂಗಳದ್ದು ಮಾರ್ಚ್ ತಿಂಗಳದ್ದು ಯಾರು ನೋಡಿಲ್ಲ, ನನ್ನ ಪ್ಲೇ ಲಿಸ್ಟ್ನಲ್ಲಿದೆ, ಹೋಗಿ ಎಲ್ಲರೂ ನೋಡಿಕೊಳ್ಳಿ ಮಾರ್ಚ್ ತಿಂಗಳು. ಓಕೆ ಫ್ರೆಂಡ್ಸ್, ಬಾಯ್.